ಬೆಂಗಳೂರಿನ ಬನಶಂಕರಿಯಲ್ಲೊಬ್ಬ ಸೈಕೋ ಆಸಾಮ ಇದ್ದಾನೆ. ವಿಚ್ಛೇದಿತ ಮಹಿಳೆಗೆ ಬಲೆ ಹಾಕ್ತಾನೆ, ಮದುವೆಯಾಗಿ ಮಗು ಬೇರೆ ಕೊಟ್ಟಿದ್ದಾನಂತೆ. ಮನೆ ಕಟ್ಟಿ ಹೊಸ ಜೀವನ ಮಾಡೋಣ ಅಂತ ಆಕೆ ಬಳಿ ಇದ್ದ ಹಣವನ್ನು ಪೀಕಿದ್ದಾನೆ. 36 ಲಕ್ಷ ಹಣ ತಗೊಂಡು ನೀನ್ ಯಾರು ಗೊತ್ತೇ ಇಲ್ಲ ಅಂತಿದ್ದಾನಂತೆ. ಮಹಿಳೆಯರ ಬಟ್ಟೆ ತೊಟ್ಟು ಬೇರೆಯವರ ಜೊತೆಯೂ ಎಂಜಾಯ್ ಮಾಡ್ತಾ ಇದ್ದ. ಬನಶಂಕರಿಯಲ್ಲಿ ಮೋಹನ್ ರಾಜ್ ಎಂಬಾತನ ವಿರುದ್ಧ ಈಗ ಒಬ್ಬ ಮಹಿಳೆ ದೂರು ಕೊಟ್ಟಿದ್ದಾರೆ. 2022ರಲ್ಲಿ ವಿಚ್ಛೇದಿತ ಮಹಿಳೆ ಜೊತೆಗೆ ಈತ ಮದುವೆ ಆಗ್ತಾನೆ, ಮೋಹನ್ ಅಂತ. ಇವನ ಹೆಸರು ಮೋಹನ್ ಅಂತ. 2022ರಲ್ಲಿ ಅಂದರೆ ಒಂದು 3-4 ವರ್ಷದ ಹಿಂದೆ ಡಿವೋರ್ಸ್ ಆಗಿರೋ ಹೆಣ್ಮಗಳ ಜೊತೆಗೆ ಮದುವೆ ಆಗ್ತಾನೆ. 2023ರಲ್ಲಿ ಆ ದಂಪತಿಗೆ ಒಂದು ಮಗು ಆಗುತ್ತೆ, ಹೆಣ್ಣು ಮಗು ಜನಿಸುತ್ತೆ. 2025ರಲ್ಲಿ ಮನೆ ಬಿಟ್ಟು ಹೋಗ್ತಾನಂತೆ. ಪ್ರಶ್ನೆ ಮಾಡೋದಕ್ಕೆ ಹೆಂಡತಿಗೆ ಹೊಡಿತಾನಂತೆ. ಅಯ್ಯೋ ರಾಮ. ಈ ಸಂಬಂಧ ಪೊಲೀಸರಿಗೆ 4 ಸಲ ದೂರು ಕೊಟ್ಟಿದ್ದಾಳೆ ಆ ಹೆಣ್ಮಗಳು, ಆದ್ರೂ ನ್ಯಾಯ ಸಿಕ್ಕಿಲ್ಲ. ನಿನ್ನನ್ನೇ ಒಳಗೆ ಹಾಕ್ತೀವಿ ಅಂತ ಪೊಲೀಸರು ಬೆದರಿಕೆ ಹಾಕ್ತಾರಂತೆ. ಏನಪ್ಪ, ಒಂದೇ ಏರಿಯಾದಲ್ಲಿ ವಾಸವಿರ್ತಾರೆ ಈ ಮಹಿಳೆ ಮತ್ತು ಆ ಮೋಹನ್ ರಾಜ್. ಚಿನ್ನಾಭರಣವೂ ಸೇರಿದಂಗೆ 36 ಲಕ್ಷ ಹಣವನ್ನು ಪಡೆದು ವಂಚಿಸಿದ್ದಾನೆ. ಈಗ ಕೇಳಿದ್ರೆ ನೀನು ಯಾರು ಅಂತ ಗೊತ್ತೇ ಇಲ್ಲ ಅಂತಾನಂತೆ. ಗಟ್ಟುಮುಟ್ಟಾಗೆ ಇದ್ದಾನಲ್ರಿ, ಕಡಿದ್ರೆ 4 ಕುರಿಗೆ ಆಹಾರ ಆಗ್ತಾನೆ, ಹಂಗಿದ್ದಾನೆ. ಮದುವೆ ಆಗಿ ಮಗು ಆಗಿದೆ ಆ ದಂಪತಿಗೆ. ಮನೇಲಿದ್ದು ಒಡವೆ ಗಿಡವೆ ಹಣ ಎಲ್ಲ ತಗೊಂಡು ಎಲ್ಗೋ ಹೋಗಿದ್ದಾನಂತೆ. ಪೊಲೀಸರು ನಡೆ ಗೊತ್ತಾಗ್ತಿಲ್ಲ, ಇದು ಈಕೆ ಮಾಡ್ತಿರೋ ಆರೋಪನ ಅಥವಾ ನಿಜಾಂಶ ಏನಿದೆ ಗೊತ್ತಿಲ್ಲ. ಪೊಲೀಸರು ನೀವ್ಯಾಕೆ ಇಂಟರ್ಫಿಯರ್ ಆಗ್ತೀರಿ ಅಂತದ್ರಲ್ಲಿ ಇಂಟರ್ಫಿಯರ್ ಆದರೂ ಕೂಡ ಆತ ಎಲ್ಲಿದ್ದಾನೆ ಅಂತ ಹುಡುಕೋ ಕೆಲಸ ಮಾಡಬೇಕೇ ಹೊರತು ನಿನ್ನನ್ನೇ ಒಳಗೆ ಹಾಕ್ತೀವಿ ಅಂತ ಹೆಣ್ಮಕ್ಳಿಗೆ ಆರೋಪ ಮಾಡ್ತೀರಿ ಅಂದರೆ, ಬೈತೀರಿ ಅಂದರೆ. ಮೋರ್ ಡೀಟೇಲ್ಸ್ ನನ್ನ ಕಲಿಗೆ ಅಜಯ್ ನೀಡ್ತಾರೆ. ಅಜಯ್, ಸ್ವಲ್ಪ ವಿಚಿತ್ರ ಅನ್ನಿಸ್ತಾ ಇದೆ ಸ್ಟೋರಿ ಇದು. ಯಾರೀತ, ಈತನ ಊರು ಯಾವುದು, ಯಾಕೆ ಹಿಂಗಾಗಿದೆ, ಪೊಲೀಸರ ಪಾತ್ರ ಏನಿದ್ರಲ್ಲಿ? ವಿದ್ಯಾ, ಇಲ್ಲಿ 2022ರಲ್ಲಿ ಈ ಮೋಹನ್ ರಾಜ್ ಏನಿದ್ದಾನೆ ಈ ಸಂತ್ರಸ್ತೆಯ ಜೊತೆ ಮದುವೆ ಆಗಿರ್ತಾನೆ. ಅಂದ್ರೆ ಈಕೆಗೂ ಕೂಡ 2021ರಲ್ಲಿ ಗಂಡನ ಜೊತೆ ಡೈವರ್ಸ್ ಕೂಡ ಆಗಿರುತ್ತೆ. ಅದನ್ನ ಈತನೇ ಬಲವಂತವಾಗಿ ಆ ಗಂಡನಿಗೆ ಚಾಡಿ ಹೇಳಿ ನಂತರ ಆಕೆಯನ್ನ ಡೈವರ್ಸ್ ಪಡೆಯೋ ತರ ಮಾಡ್ಕೊಂಡು 2022ರಲ್ಲಿ ಈ ಸಂತ್ರಸ್ತೆಯನ್ನ ಈ ಮೋಹನ್ ರಾಜ್ ಮದುವೆ ಆಗಿರ್ತಾನೆ. ಮದುವೆ ಆಗಿ 2023ರಲ್ಲಿ ಕೂಡ 2.5 ವರ್ಷದ ಒಂದು ಹೆಣ್ಮಗು ಕೂಡ ಇರುತ್ತೆ. ಆದ್ರೆ ಯಾವಾಗ ಒಂದೇ ಏರಿಯಾದಲ್ಲಿ ಇದ್ದಂತ ಸಂದರ್ಭದಲ್ಲಿ ಇಬ್ಬರಿಗೂ ಕೂಡ ಪರಿಚಯ ಆಗುತ್ತೆ. ಆ ನಂತರವಾಗಿ ನಾನೇ ಮದುವೆ ಆಗ್ತೀನಿ, ನೀನ್ ಡೈವರ್ಸ್ ಕೊಡು ಅಂತ ಹೇಳಿ ಆಕೆಯನ್ನು ಕೂಡ ಡೈವರ್ಸ್ ಅನ್ನ ಪಡೆದ ನಂತರವಾಗಿ ಆತ ಮದುವೆ ಕೂಡ ಆಗಿರ್ತಾರೆ. ಆದ್ರೆ ಈಗ ಈ ಬೇರೆ ತರ ಆರೋಪವನ್ನ ಇಲ್ಲಿ ಸಂತ್ರಸ್ತೆ ಮಾಡ್ತಾ ಇದ್ದಾಳೆ. ಯಾಕಂದ್ರೆ ನಾವು ಸಪ್ರೇಟ್ ಆಗಿ ಒಂದು ಮನೆಯನ್ನ ಮಾಡ್ಕೊಳ್ಳೋಣ, ನಮ್ಮದೇ ಆದಂತ ಜೀವನ ಮಾಡೋಣ, ಅದಕ್ಕೆ ಕೆಲವೊಂದಷ್ಟು ಹಣದ ಸಹಾಯ ಬೇಕು, ಜೊತೆಗೆ ದುಡ್ಡು ಬೇಕು ಮನೆ ತಗೊಳ್ಳೋಣ ಅಂತ ಹೇಳಿ ಆಕೆ ಬಳಿಯಿಂದ, ಸಂತ್ರಸ್ತೆ ಬಳಿಯಿಂದ ಕೆಲವೊಂದಷ್ಟು ಚಿನ್ನಾಭರಣ ಸೇರಿದಂತೆ ಒಟ್ಟು ಒಂದು 36 ಲಕ್ಷದಷ್ಟು ಹಣವನ್ನ ಪಡ್ಕೊಂಡಿರ್ತಾನೆ. ನಂತರವಾಗಿ ಕಳೆದ 1 ವರ್ಷದಿಂದ ಆತ ನಾಪತ್ತೆ ಆಗಿರ್ತಾನೆ. ಫೋನ್ ಮಾಡಿದ್ರೆ ಫೋನ್ ಕಾಂಟ್ಯಾಕ್ಟ್ ಗೆ ಸಿಗೋದಿಲ್ಲ, ಜೊತೆಗೆ ಮೀಟ್ ಮಾಡೋಣ ಅಂದ್ರೂ ಎಲ್ಲಿಗೂ ಕೂಡ ಬರ್ತಾ ಇರಲಿಲ್ಲ, ಮನೆಗೂ ಕೂಡ ಬರ್ತಾ ಇರಲಿಲ್ಲ. ಇದರಿಂದ ಸಾಕಷ್ಟು ಬಾರಿ ಆ ಮಹಿಳೆ ಕೂಡ ಅವನ ಹತ್ರ ಗೋಳಾಡಿರ್ತಾಳೆ, ಬಾ ವಾಪಸ್, ಯಾಕೆ ಈ ತರ ಕೈ ಕೊಡ್ತಾ ಇದೆಯಾ ಅಂತ ಹೇಳಿ ಸಾಕಷ್ಟು ಗೋಳಾಟವನ್ನ ಕೂಡ ಮಾಡಿರ್ತಾಳೆ. ಆದ್ರೆ ಈತ ಯಾವುದೇ ಕಾರಣಕ್ಕೂ ಆಕೆನ ಮನೆಗೆ ಹೋಗುವಂತ ಅಥವಾ ಆಕೆ ಜೊತೆ ಮಾತನಾಡುವಂತ ಕೆಲಸವನ್ನ ಮಾಡೋದಿಲ್ಲ. ಹೀಗಾಗಿ ಯಾವಾಗ ಈಕೆ ಆತನ ಎಲ್ಲಿದ್ದಾನೆ ಅಂತ ಹೇಳಿ ಹುಡುಕೊಂಡು ಹೋಗಿ ಆತನನ್ನ ಮತ್ತೆ ವಾಪಸ್ ಬಾ ಅಂತ ಕರೆದಂತ ಸಂದರ್ಭದಲ್ಲಿ ನೀನ್ ಯಾರು ಅಂತಾನೆ ಗೊತ್ತಿಲ್ಲ, ಯಾಕೆ ನನ್ನ ಜೊತೆ ಇದ್ಯಾ, ನನಗ್ ಬೇಕಾಗಿಲ್ಲ, ನಿನ್ ಮಗುನೂ ಬೇಕಾಗಿಲ್ಲ ಅಂತೇಳಿ ಆಕೆ ಜೊತೆ ಹಲ್ಲೆ ಮಾಡೋಕ್ಕೂ ಕೂಡ ಮುಂದಾಗಿರ್ತಾನೆ ಅಂತ ಹೇಳಿ ಕೆಲವೊಂದಷ್ಟು ಆರೋಪವನ್ನ ಸಂತ್ರಸ್ತೆ ಮಾಡ್ತಾ ಇದ್ದಾಳೆ. ಜೊತೆಗೆ ಇಲ್ಲಿ ಈತನಿಗೆ ಬೇರೆ ಬೇರೆ ಯುವತಿಯರ ಜೊತೆ ಅಕ್ರಮ ಸಂಬಂಧ ಇದೆ, ಅದಕ್ಕೆ ಬೇಕಾದಂತ ಫೋಟೋಗಳು ಇದಾವೆ ಅಂತೇಳಿ ನೇರವಾಗಿ ಸಂತ್ರಸ್ತೆ ಕೂಡ ಆರೋಪ ಮಾಡ್ತಾ ಇದ್ದಾಳೆ. ಯಾವಾಗ ಈತ ನೇರವಾಗಿ ಅಲ್ಲೇ ಮಾಡೋದಕ್ಕೆ ಮುಂದಾಗ್ತಾನೆ, ಇಮಿಡಿಯೇಟ್ ಆಗಿ ಸಂತ್ರಸ್ತೆ ಬನಶಂಕರಿ ಪೊಲೀಸ್ ಠಾಣೆಗೆ ಹೋಗಿ ಈ ಮೋಹನ್ ರಾಜನ ವಿರುದ್ಧವಾಗಿ ದೂರನ್ನ ಕೂಡ ಕೊಡ್ತಾಳೆ. ಆದ್ರೆ ಇಲ್ಲಿ ಕಾಟಾಚಾರಕ್ಕೆ FIR ನ ದಾಖಲಿಸ್ಕೊಂತೀವಿ, ಕರೆದು ಬುದ್ಧಿಯನ್ನ ಹೇಳ್ತೀವಿ ಅಂತ ಹೇಳ್ತಾರೆ ಪೊಲೀಸರು. ನಂತರ ಹಲವು ಪೊಲೀಸ್ ಸ್ಟೇಷನ್, ಅಂದ್ರೆ ಮಹಿಳಾ ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ಮಹಿಳಾ ಆಯೋಗ ಆಗಿರ್ಬೋದು, ಈ ರೀತಿಯಾಗಿ ಹಲವು ಕಡೆ ದೂರನ ಕೂಡ ಕೊಡ್ತೀವಿ ಅಂತ ಹೇಳಿ ಮುಂದಾದಂತ ಸಂದರ್ಭದಲ್ಲಿ ಕೂಡ ಪೊಲೀಸರು ಇಲ್ಲಿ ಈಕೆಗೆ ಎದುರಿಸ್ತಾರೆ. ನೀನು ಜಾಸ್ತಿ ಇದೇ ರೀತಿಯಾಗಿ ಪೊಲೀಸ್ ಸ್ಟೇಷನ್ಗೆ ಬಂದು ತಿರ್ಗಾ ಅದೇ ಕೇಸ್ ಬಗ್ಗೆ ಮಾತಾಡಿದ್ರೆ ನಿನ್ ಮೇಲೆ ಕೇಸ್ ಹಾಕ್ತೀವಿ ಅಂತ ಹೇಳಿ ಪೊಲೀಸ್ನವರು ಕೂಡ ಬೆದರಿಕೆ ಹಾಕಿದಾರ ಅಂತ ಹೇಳಿ ನೇರವಾಗಿ ಸಂತ್ರಸ್ತೆ ಕೂಡ ಆರೋಪವನ್ನ ಮಾಡ್ತಾ ಇದ್ದಾಳೆ. ಜೊತೆಗೆ ಇಲ್ಲಿ ಗಂಡ ಒಂದ್ ಕಡೆ ಕೈ ಕೊಟ್ಟು ಹೋಗಿದ್ದ ಮೊದಲನೇ ಗಂಡ ಡೈವರ್ಸ್ ಕೂಡ ಆಗಿದೆ, ಜೊತೆಗೆ ಆತನ ಮೊದಲನೇ ಗಂಡನ ಜೊತೆ ಮಗು ಕೂಡ ಆಗಿದೆ, ಆ ಒಂದು ಮಗುನು ಕೂಡ ನೋಡ್ಕೊಂತಾ ಇದ್ದಾಳೆ. ಜೊತೆಗೆ 2ನೇ ಮದುವೆ ಆದಂತ ಸಂದರ್ಭದಲ್ಲಿ ಮೋಹನ್ ರಾಜ್ ಏನಿದ್ದಾನೆ ಆತನು ಕೂಡ ಹೆಣ್ಮಗು ಇದೆ. ಇಲ್ಲಿ ಪೊಲೀಸ್ನವರು ಕೂಡ ಯಾವುದೇ ರೀತಿಯಾದಂತ ಸ್ಪಷ್ಟೀಕರಣ ಪಡೆಯುವಂತ ಕೆಲಸವನ್ನ ಮಾಡಿಲ್ಲ ಮಹಿಳೆಯ ಜೊತೆ ಆರೋಪಿ ಆಗಿರುವಂತ ಮೋಹನ್ ರಾಜ್ ಹತ್ರ. ಕೇವಲ ಇಲ್ಲಿ ಆಕೆಗೆ ಎದುರಿಸುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಈಗ ಇತ್ತ ನ್ಯಾಯ ಬೇಕು, ಗಂಡ ಬೇಕು ಅಂತ ಹೇಳಿ ಸಂತ್ರಸ್ತೆ ಕೂಡ ಸಾಕಷ್ಟು ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾಳೆ. ಅದೇ ನೋವನ್ನು ಕೂಡ ಠಾಣೆ ಮುಂಭಾಗದಲ್ಲಿ ಕೂತ್ಕೊಂಡು ಒಂದು ಹೋರಾಟ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾಳೆ. ವಿದ್ಯಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.